ಈ ವಿಡಿಯೋನ ಎಲ್ಲ ಡ್ರೈವರ್ಸ್ಗಳು ನೋಡ್ಬೇಕು. ನಿಮಗೆ ಗೊತ್ತಿರುವಂಥ ಡ್ರೈವರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಮುಖ್ಯವಾಗಿ ಟ್ರಕ್ ಡ್ರೈವರ್ಸ್ಗಳಿಗೆ. ಡ್ರೈವಿಂಗ್ ನಾವು ಅಂದ್ಕೊಂಡಿರೋ ಸುಲಭ ಅಲ್ಲ. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಾಡೋದು ಒಂದು ಕಷ್ಟ ಆದರೆ, ರಾತ್ರಿ ಹೊತ್ತು ನಿದ್ದೆಗೆಟ್ಟ ಹಿಂದೆ ಲೋಡ್ ಹಾಕೊಂಡು ಟ್ರಕ್ ಡ್ರೈವಿಂಗ್ ಮಾಡ್ಕೊಂತ ಹೋಗುವಂಥವ್ರದ್ದು ಇನ್ನೊಂದು ರೀತಿಯಾದ ಕಷ್ಟ. ಇವ್ರು ಮಳೆ ಗಾಳಿ ಹಗಲು ರಾತ್ರಿ ಬಿಸಿಲು ಏನನ್ನೂ ನೋಡೋದಿಲ್ಲ. ಜವಾಬ್ದಾರಿಗಳನ್ನ ಹೊತ್ಕೊಂಡ ತಮ್ಮ ಜೀವನನ ಸಾಗಿಸೋದಕ್ಕೆ ಡ್ರೈವಿಂಗ್ ಕೆಲಸನ ಹಾಕೊಂಡಿರ್ತಾರೆ. ಹೌದು, ಈ ಡ್ರೈವಿಂಗ್ ಭಾಳ ಕಷ್ಟ. ಈ ಕಷ್ಟಗಳ ಮಧ್ಯ ಇನ್ನೊಂದು ರೀತಿಯ ಅನುಭವಗಳನ್ನು ನಮ್ಮ ಡ್ರೈವರ್ಸ್ಗಳಿಗೆ ಆಗಿರುತ್ತೆ. ಈ ಘಟನೆ ಬಗ್ಗೆ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ರೆ, ಈ ಘಟನೆನ ಇವರು ಒಂದು ತುಂಬ ನೀಟಾಗಿ ಒಂದು ಬುಕ್ ಒಳಗೆ ಬರೆದ ನಂಗೊಂದು ಫೋಟೋಸ್ ಕಳಿಸಿದ್ರು. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಶುರು ಮಾಡೇ ಬಿಡೋಣ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹುಲಗಲಕುಂಟೆ ಅನ್ನೋ ಒಂದು ಸಣ್ಣ ಗ್ರಾಮದ ಹುಡುಗ ನಂದೀಶ್ ಮನೆಗೆ ಒಬ್ಬನೇ ಗಂಡು ಮಗ ಆಗಿರ್ತಾನೆ. ಆ್ಯಂಡ್ ಅವಂಗ ಒಬ್ಳ ತಂಗಿ ಸಹ ಇರ್ತಾಳೆ. ಇದೇ ಕಾರಣಕ್ಕೆ ಅವ ಈ ಮನೆ ಜವಾಬ್ದಾರಿನ ತಗೊಂಡು ಡ್ರೈವಿಂಗ್ ಕೆಲಸನ ಮಾಡ್ತಾ ಇರ್ತಾನೆ. ಇವರೊಬ್ಬರ ಲಾರಿ ಡ್ರೈವರ್. ಸಮಯ ಸರಿಸುಮಾರು 12. ಇವರು ಚಿಕ್ಕಮಗಳೂರಿಂದ ಮೂಡಿಗೆರೆಗೆ ಹೋಗ್ಬೇಕಾದ್ರೆ ಮಧ್ಯ ಬರುವಂಥ ಒಂದು ಸಣ್ಣ ಊರ ಭೂತನ ಕಾಡು. ಆ ಊರ ಹತ್ತತ್ರ ಹೋಗ್ಬೇಕಾದ್ರೆ ಆಕಾಶ್ಗೆ ಒಂದು ಕಾಡು ಮನೆ ಕಾಣಿಸುತ್ತೆ. ಆಕಾಶ ಸ್ವಲ್ಪ ಕುಡಿದಿರೋ ಮಧ್ಯದಲ್ಲಿರ್ತಾನೆ. ಅದಕ್ಕೆ ಆ ಮನೆಯ ಕಡೆ ನೋಡ್ತಾ ಆ ಮನೆಯಲ್ಲಿ ಏನಿರ್ಬೋದು ಅಂತಂದು ಆಸಕ್ತಿ ಹುಡ್ತೈತಿ. ಆಕಾಶ್ ನಂದೀಶ್ಗೆ, ಏ ಮಚ್ಚ ಗಾಡಿ ನಿಲ್ಸು, ಆ ಮನೆಯಲ್ಲಿ ಏನಿದೆ ಅಂತಂದು ನೋಡ್ಕೊಂಬರೋಣ ಅಂತಂದು ನಂದೀಶ್ಗೆ ಹೇಳ್ತಾನೆ. ಅದಕ್ಕೆ ನಂದೀಶ್ ಹೇಳ್ತಾನೆ, ಲೇ ನಿನಗೇನಾದ್ರೂ ತಲೆ ಕೆಟ್ಟಿದೆ, ಟೈಮ್ ನೋಡ ಎಷ್ಟಾಗೈತಿ, ಇಷ್ಟೊತ್ತರಲ್ಲಿ ಇಂಥ ಊರಲ್ಲಿ ಅಂಥ ಮನೆಗಳೆಲ್ಲ ಹೋಗೋದು ಸರಿ ಅನ್ಸೋದಿಲ್ಲ ಅಂತ ನಂದೀಶ್ ಹೇಳ್ತಾನೆ. ಆದರೂ ಕೂಡ ಆಕಾಶ್ ಬಿಡೋದೇ ಇಲ್ಲ, ತುಂಬ ಫೋರ್ಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಆಕಾಶ್ ಅಲ್ಲೇನು ಇರಂಗಿಲ್ಲ, ಅಲ್ಲಿ ಏನೈತಂದು ನೋಡ್ಕೊಂಬರೋಂಬ ಅಂತ ನಂದೀಶ್ಗೆ ಹೇಳ್ತಾನೆ. ಇವನ್ ಫೋರ್ಸ್ ಮಾಡ್ತಾ ಇದ್ದಕ್ಕೆ ನಂದೀಶ್ ಸರಿ ಅಂತಂದು ಒಪ್ಕೋತಾನೆ. ಸಮಯ ಸರಿಸುಮಾರು 12:40. 300 ಮೀಟರ್ ದೂರ ಅವ್ರ ಲಾರಿನ ನಿಲ್ಲಿಸಿ ನಡ್ಕೊಂತ ಆ ಮನೆ ಕಡೆಗೆ ಹೋಗ್ತಿರ್ತಾರೆ. ಇವ್ರು ಮೊಬೈಲ್ ಟಾರ್ಚ್ನ ಇಟ್ಕೊಂತ ಮನೆಯವರ್ಗನ ಹೋಗ್ತಾರೆ. ಆ ಮನೆಯೊಳಗೆ ಯಾರೂ ಇರಂಗಿಲ್ಲ ಮತ್ತು ಏನೂ ಇರಂಗಿಲ್ಲ. ಆದರೆ ಭಯ ಆಗುವಂಥ ವಿಷಯ ಏನಪ್ಪ ಅಂದ್ರೆ, ಆ ಮನೆ ಸುತ್ತಮುತ್ತಲೂ ಒಂದು ಮನೆಯೂ ಇರೋದಿಲ್ಲ. ಮಧ್ಯರಾತ್ರಿ ಆಗಿರೋದ್ರಿಂದ ಸುತ್ತಮುತ್ತ ಒಂದು ನರಪಿಳ್ಳೆಗಳೂ ಇರೋಂಗಿಲ್ಲ. ಇವ್ರು ಹಾಗೆ ಮನೆ ಟಾರ್ಚ್ನ ಹಚ್ಕೊಂಡ ಆ ಮನೆ ಸುತ್ತ ನೋಡ್ಕಾಡ್ತಾರೆ. ಮಾತ್ರ ಆ ಮನೆಯವ್ರಿಗೆ ಏನೂ ಇರೋಂಗಿಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಸಡನ್ ಆಗಿ ಯಾರೋ ಅಳುವ ರೀತಿ ಶಬ್ದ ಕೇಳೋದಕ್ಕೆ ಸ್ಟಾರ್ಟ್ ಆಗ್ತೈತಿ ಇವರಿಗೆ. ಇದನ್ನ ಕೇಳಿಸ್ಕೊತಿದ್ದಂಗೆ ಇಬ್ರಿಗೂ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಇದನ್ನ ಕೇಳಿಸ್ಕೊಂಡ್ಮೇಲೆ ಇಬ್ರು ಭಯದಲ್ಲಿ ಇಬ್ರು ಹೊರಗೆ ಓಡೋಗ್ತಾರೆ. ಆ್ಯಂಡ್ ಹೊರಗೆ ಬಂದು ನೋಡಿದಾಗ ಸ್ವಲ್ಪ ದೂರದಲ್ಲಿ ಇಬ್ಬರು ಗಂಡ ಹೆಂಡತಿ ನಿಂತಿರುವಂಗ ಒಂದು ಆಕಾರ ಕಾಣಿಸ್ತೈತಿ. ಇದನ್ನ ನೋಡ್ತಿದ್ದಂಗೆ ಇವರಿಬ್ರಿಗೆ ಇನ್ನೂ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇವ್ರು ಸ್ವಲ್ಪ ಧೈರ್ಯ ಮಾಡಿ ಯಾರು ಅಂತಂದು ಅವ್ರು ಆ ಆಕೃತಿಗಳಿಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಆಕೃತಿ ಕಡೆಗಿಂತ ಒಂದು ಪ್ರತಿಕ್ರಿಯೆನೂ ಬರೋಂಗಿಲ್ಲ ಇವರಿಗೆ. ಆ್ಯಂಡ್ ಅವು ಎರಡು ಅಳ್ತಾ ರೀತಿಯಂಗೆ ಶಬ್ದ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇದನ್ನ ಕೇಳ್ತಿದ್ದಂಗೆ ನಂದೀಶ್ಗೂ ಆಕಾಶ್ಗೂ ಮೀಟರ್ ಆಫ್ ಆಗಿಬಿಡ್ತೈತಿ. ಆಗ ಇವರಿಬ್ರು ಇಲ್ಲಿರೋದು ಸರಿ ಬರಂಗಿಲ್ಲ, ಇಲ್ಲಿಂದ ಹೋಗ್ಬಿಡು ಅಂತಂದು ಮಾತಾಡ್ಕೋತಾರೆ. ಅದೇ ಕ್ಷಣಕ್ಕೆ ಸ್ವಲ್ಪ ಕ್ರೀಪಿ ನಾಯ್ಸ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾರೋ ನಮಗೆ ಕಾಪಾಡಿ ಅಂತಂದ ಕೇಳ್ಕೊತಾ ಇದ್ದಾರೆ ಅಂತಂದ ಕೇಳ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಮೊದಲೇ ಆಕಾಶ ಕುಡ್ದಿರೋ ಮಧ್ಯದಲ್ಲಿರ್ತಾನೆ. ಆ ಮನೇಲಿಂತ ಸ್ವಲ್ಪ ಹೊರಗೆ ಬರ್ತಾ ಇರಂಗೆ ಆ ಮನೆ ಒಳಗಿಂತ ಜೋರಾಗಿ ಚಿರೋ ಸೌಂಡ್ ಕೇಳಿಸ್ತೈತಿ. ಮತ್ತು ನಂದೀಶ್ಗೆ ತುಂಬ ಭಯ ಆಗ್ತಿರ್ತೈತಿ. ಅದ್ರ ಸಲುವಾಗಿ ನಂದೀಶ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲಾರ್ದಕ್ಕೆ ನಿಂತಿರೋ ಜಾಗದಲ್ಲಿ ನಿಂತು ಬಿಟ್ಟಿರ್ತಾನೆ. ಒಳಗಡೆ ಹೋದಂಥ ಆಕಾಶ ಎಷ್ಟೊತ್ತಾದ್ರೂ ಹೊರಗೆ ಬರ್ತಾ ಇರಂಗಿಲ್ಲ. ನಂದೀಶ್ಗೆ ತುಂಬ ಭಯ ಆಗ್ತಿರುತ್ತೆ. ಆ ಸಮಯದಲ್ಲಿ ನಂದೀಶ್ಗೆ ಏನು ಮಾಡ್ಬೇಕಂತಂದು ಗೊತ್ತಾಗಂಗಿಲ್ಲ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಅಲ್ಲೊಬ್ಬ ಮುದ್ಕ ಕಾಣಿಸ್ಕೊತಾನೆ. ಆ ಮುದ್ಕ ಕಾಣಿಸ್ಕೊತಾ ಇದ್ದಂಗೆ ನಂದೀಶ್ ಎಲ್ಲ ಒಳಗೆ ನಡೆದಿರುವಂಥ ಘಟನೆಗಳ ಬಗ್ಗೆನೂ ತಿಳಿಸಿ ಹೇಳ್ತಾನೆ ಆ ಮುದ್ಕಾಗ. ಆ್ಯಂಡ್ ನಂದೀಶ್ ಆ ಮುದ್ಕನ ಕರ್ಕೊಂಡು ಆ ಮನೆ ಒಳಗಡೆ ಹೋಗ್ತಾನೆ. ಆ ಮನೆ ಒಳಗಡೆ ಹೋಗಿ ನೋಡಿದಾಗ ಆಕಾಶ ತಲೆ ಚಕ್ರ ಬಂದು ಕೆಳಗೆ ಬಿದ್ದಿರ್ತಾನೆ. ನಂದೀಶ್ ಮತ್ತೆ ಆ ಮುದ್ಕ ಆಕಾಶನ ಎತ್ಕೊಂಡು ಹೊರಗೆ ಬರ್ತಿರ್ತಾರೆ. ಹೊರಗಡೆ ಬಂದ್ಮೇಲೆ ಆ ಮುದ್ಕ, ನೀವು ಇಷ್ಟೊತ್ತರಲ್ಲಿ ಈ ಮನೆಗೆ ಬರಬಾರ್ದಿತ್ತು, ಬಂದು ದೊಡ್ಡ ತಪ್ಪು ಮಾಡಿದ್ದೀರಾ, ಬೇಗನೆ ನಿಮ್ಮ ಮನೆಗೆ ಸೇರ್ಕೊಳ್ಳಿ ಅಂತಂದು ಹೇಳ್ತಾನೆ.
ಆ್ಯಂಡ್ ಇದನ್ನ ಕೇಳಿಸ್ಕೊಂತ ಇದ್ದಂಗೆ ನಂದೀಶ್ ಆಕಾಶ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಈಗ ನಿಮ್ಗೆ ಅನಿಸ್ತಾ ಇರ್ತೈತಿ ಈ ತರ ಕಥೆಗಳನ್ನ ತುಂಬಾ ಕೇಳಿದ್ದೀನಿ ಅಂತಂದು. ಆದ್ರೆ ಆ ರಾತ್ರಿ ಒಂದು ಭಯಾನಕ ಹಾಗೆ ಒಂದು ಬೇಜಾರಾಗುವಂತ ವಿಷಯ ನಡೆದಿದೆ. ಅದೇನಪ್ಪಾ ಅಂದ್ರ ಆಕಾಶ ಮನೆ ಒಳಗಡೆ ಹೋದಾಗಿಂದ ಇವತ್ತಿನವರೆಗೂ ಅವನ್ ಮಾತೇ ಆಡ್ತಾ ಇಲ್ಲ. ಬರೀ ಮಾತೇ ಆಡ್ತಾ ಇರೋದಲ್ಲ, ಅವನ್ ಯಾರನ್ನೂ ಕೂಡ ಗುರುತಿಸ್ತಾ ಇಲ್ಲ. ಆ ರಾತ್ರಿ ಆಕಾಶ ಮನೆ ಒಳಗಡೆ ಏನ್ ನೋಡ್ದ ಅಂತಂದ್ ಗೊತ್ತಿಲ್ಲ, ಆದ್ರ ಭಯಕ್ಕೆ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನ. ನನಗೆ ಗೊತ್ತ ಈಗ ನಿಮಗೆ ಇನ್ನೊಂದು ಡೌಟ್ ಬರ್ತಾ ಇದೆ ಅಂತ, ಇದು ನಿಜಾನೋ ಸುಳ್ಳು ಅಂತಂದ್ರೆ. ಇದನ್ನ ನನಗೆ ನನ್ನ ಸಬ್ಸ್ಕ್ರೈಬರ್ ನಂದೀಶ್ ಹೇಳ್ದ ಇದ್ದಂಥ ಘಟನೆ ಇದೆ. ಅವರು ತುಂಬ ನೀಟಾಗಿ ಒಂದು ಬುಕ್ಕಲ್ಲಿ ಬರೆದ ನನಗೆ ಸೆಂಡ್ ಮಾಡಿದ್ದ. ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈ ಘಟನೆಯಿಂದ ನಾವು ತುಂಬ ಕಲಿಯುವಂಥ ವಿಷಯಗಳಿವೆ. ಕೆಲವೊಂದ್ಸಲ ನಾವು ತುಂಬ ಬಂಡ ಧೈರ್ಯ ಮಾಡಿ ಏನೇನೋ ಮಾಡೋಕೆ ಪ್ರಯತ್ನ ಪಟ್ಬಿಡ್ತೀವಿ. ಇಂಥ ಟೈಮ್ ಒಳಗೆ ನಾವು ತಗೊಳ್ಳುವಂಥ ರಾಂಗ್ ಡಿಸಿಷನ್ಲಿಂತ ಏನೇನೋ ಆಗ್ಬಿಡ್ತೈತಿ ಅಂತಂದ ಈಗ ನಮ್ಗೆ ಸ್ಟೋರಿ ಇದು ತಿಳಿಸ್ಕೊಡ್ತೈತಿ. ಎಲ್ಲ ಡ್ರೈವರ್ಸ್ಗಳಿಗೂ ಒಂದಲ್ಲ ಒಂದು ರೀತಿ ಈ ಘಟನೆ ಆಗ್ತಾ ಇರುತ್ತೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ತುಂಬ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಅಂತಂದ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿದವ್ರು ಕಾಯ್ತಿರ್ತಾರೆ. ಕೊನೆಯದಾಗಿ ಆಕಾಶ್ ಬೇಗ ಹುಷಾರಾಗ್ಲಿ ಅಂತಂದ ದೇವರಿಗೆ ಬೇಡ್ಕೊಳ್ತಾ ಮುಂದಿನ ರವಿವಾರ ನಾನು ನಿಮ್ಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.